ಆರ್ಎಸ್ಎಸ್ ಪಥಸಂಚಲನಕ್ಕೆ ಇವತ್ತು ಸಿಗುತ್ತಾ ಅವಕಾಶ. ಅರ್ಜಿ ಸಂಬಂಧ ಇಂದು ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಹೈಕೋರ್ಟ್ ಕಲಬುರಗಿ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಇವತ್ತು. ಮೊನ್ನೆ ಶಾಂತಿ ಸಭೆ ನಡೆಸಬೇಕು ಅಂತೇಳಿ ಹೈಕೋರ್ಟ್ ಒಂದು ಕಡೆ ಸೂಚನೆ ಕೊಟ್ಟಿತ್ತು. ಆರ್ಎಸ್ಎಸ್ ಪಥಸಂಚಲನದ ವಿಚಾರ ಎಷ್ಟೊಂದು ಸಂಘಟನೆಗಳು ಇಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿವೆ. ಒಂದೇ ದಿನ ನಾವು ಅಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಹಾಕ್ಕೊಂಡಿವೆ. ಹಾಗಾಗಿ ಸ್ಥಳೀಯ ಆಡಳಿತ ಒಂದು ಶಾಂತಿ ಸಭೆಯನ್ನು ಇಲ್ಲಿ ಮಾಡಲಿ, ಆದ್ಯತೆಯ ಮೇರೆಗೆ ಅವರು ಅರ್ಜಿ ಹಾಕ್ಕೊಂಡಿರ್ತಕ್ಕಂಥ ವಿಷಯಗಳ ಆಧಾರದ ಮೇರೆಗೆ, ಅದರ ಪ್ರಾಮುಖ್ಯತೆ ಆಧಾರದ ಮೇರೆಗೆ ಮತ್ತು ಸಮಯಾವಕಾಶ ಅಲ್ಲಿ ಅಥವಾ ಟ್ರಾಫಿಕ್ ಸಮಸ್ಯೆ ಆಗಬಹುದು, ಇನ್ನೊಂದು ಮತ್ತೊಂದು ಶಾಂತಿ ಸುವ್ಯವಸ್ಥೆ, ಇವುಗಳ ಆಧಾರದಲ್ಲಿ ಅವುಗಳಿಗೆ ಬೇರೆ ಬೇರೆ ಟೈಮ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆನೋ ಅವ್ರನ್ನ ಕನ್ವಿನ್ಸ್ ಮಾಡೋ ದೃಷ್ಟಿಯಿಂದನೋ ಶಾಂತಿ ಸಭೆ ನಡೀಲಿ. ಈ ಪಥಸಂಚಲನ ಸಂಘರ್ಷಗಳಿಗೆ ಕಾರಣ ಆಗಬಾರ್ದು ಅಂಥೇಳಿ ಹೈಕೋರ್ಟ್ನ ತಾತ್ಪರ್ಯ ಅಥವಾ ಉದ್ದೇಶ ಇದ್ದಿದ್ದಷ್ಟೇ. ಸಂಘಟನೆಗಳು ಯಾವ್ಯಾವು ಕಾರ್ಯಕ್ರಮ ಹಮ್ಮಿಕೊಂಡಿವೆ ಅಂತ ಹೇಳಿದಾಗ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವರು, ಸಂಘಟನೆಯ ಯೋಜನೆ ಏನಿದೆ, ಎಷ್ಟು ಸಂಘಟನೆಗಳು, ಯಾರ್ಯಾರ ಅಭಿಪ್ರಾಯ ಏನಿದೆ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ತಿಳಿದುಕೊಳ್ಳುವ ಸಲುವಾಗಿ ಶಾಂತಿ ಸಭೆ ಮಾಡಿ ಅಂತೇಳಿ ಆನಂತರ ಅದ್ರ ವರದಿ ಕೂಡ ಕೊಡಬೇಕು ಅಂತ ಹೈಕೋರ್ಟ್ ಹೇಳಿತ್ತು. ಇವತ್ತು ಶಾಂತಿ ಸಭೆ ಕುರಿತು ಹೈಕೋರ್ಟ್ಗೆ ಮಾಹಿತಿಯನ್ನು ಸರ್ಕಾರ ಕೊಡಲಿದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅನುಮತಿಯನ್ನು ಕೇಳಿರೋದು ಆರ್ಎಸ್ಎಸ್. ಅವತ್ತೇ 10ಕ್ಕಿಂತ ಹೆಚ್ಚು ಸಂಘಟನೆಗಳು ನಮ್ಗೆ ಅವತ್ತೇ ಮಾಡಬೇಕು ಪಥಸಂಚಲನ ಅಂತೇಳಿ ಮನವಿಯನ್ನು ಮಾಡಿಕೊಂಡಿವೆ. ಈ ಬಗ್ಗೆ ಇವತ್ತು ಆದೇಶವನ್ನು ಕಲಬುರಗಿ ವಿಭಾಗೀಯ ಪೀಠ ಕೊಡಲಿದೆ. ಮೊನ್ನೆ ಧಾರವಾಡ ಪೀಠದ ಆದೇಶಕ್ಕೂ ಕಲಬುರಗಿ ಆರ್ಎಸ್ಎಸ್ ಪಥಸಂಚಲನಕ್ಕೂ ಸಂಬಂಧ ಇಲ್ಲ, ಅದೇ ಬೇರೆ ಆಗಿರುತ್ತೆ, ಇದೇ ಬೇರೆ. ಈ ಒಂದು ಕಲಬುರಗಿಯ ಈ ವಿಭಾಗೀಯ ಪೀಠ ಪಥಸಂಚಲನ ಆರ್ಎಸ್ಎಸ್ ಮಾಡಬಹುದು, ನವೆಂಬರ್ 2ಕ್ಕೆ ಮಾಡಬಹುದು ಅಂತ ಹೇಳಿದಾಗ ಅಲ್ಲಿ ನಡೆಯುತ್ತೆ. ಇಲ್ಲ ಅದು ಮಾಡುವಂತಿಲ್ಲ, ಯಾರಿಗೂ ಅನುಮತಿ ಕೊಡಲ್ಲ ನಾವು ಅಂತ ಹೇಳಿದಾಗ ಅಲ್ಲಿ ಮಾಡಲಿಕ್ಕೆ ಬರಲ್ಲ. ಡೀಟೇಲ್ಸ್ ಕೊಡೋಕೆ ಇದಕ್ಕೆ ಸಂತೋಷ. ಶಾಂತಿ ಸಭೆಯ ವರದಿ ಆಧಾರದ ಮೇರೆಗೆ ಕಲಬುರಗಿ ವಿಭಾಗೀಯ ಪೀಠ ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೊಡುತ್ತಾ ಕೊಡಲ್ವಾ ಎನ್ನುವುದರ ಬಗ್ಗೆ ಒಂದು ಕುತೂಹಲ ಅಂತೂ ಉಳ್ಕೊಂಡಿದೆ. ಸೊ ಅಪ್ಡೇಟ್ಸ್ ಏನಿದೆ ಇದರ ಬಗ್ಗೆ ಅಂತ? ರಮಾಕಾಂತ್, ಈಗಾಗಲೇ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ಇರುವಂತದ್ದು. ಇವತ್ತು ಶಾಂತಿ ಸಭೆಯ ವರದಿ ಏನಿದೆ ಆ ವರದಿಯನ್ನ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ. ಆ ವರದಿ ಸಲ್ಲಿಕೆಯನ್ನ ಮಾಡಿದ ನಂತರ ಅದನ್ನ ಪರಿಶೀಲನೆ ಮಾಡ್ತಾರೆ. ವರದಿಯಲ್ಲಿ ಏನೆಲ್ಲ ಉಲ್ಲೇಖಗಳಾಗಿದೆ ಅಂದ್ರೆ, ಈ ಹಿಂದೆ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು. ವರದಿ ಅಂದ್ರೆ ಈ ಪಥಸಂಚಲನ ಮಾಡುತ್ತಿರುವ ಕಾರ್ಯಕ್ರಮ ಏನು ಹಮ್ಮಿಕೊಳ್ಳಲಾಗಿದೆ, ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋರು ಯಾರು, ಅದರ ಉದ್ದೇಶಗಳೇನು, ಯಾವ ಕಾರಣಕ್ಕಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ, ಕಾರ್ಯಕ್ರಮದಲ್ಲಿ ಏನೆಲ್ಲ ಆಕ್ಟಿವಿಟೀಸ್ಗಳು ಅಲ್ಲಿ ಇರುತ್ತೆ, ಸೊ ಅದರ ಭದ್ರತೆಗಳಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡುವಂತೆ ಕೂಡ ಸೂಚಿಸಿತ್ತು. ಅದರಂತೆ ಶಾಂತಿ ಸಭೆ ಕರೆದಾಗ ಜಿಲ್ಲಾಡಳಿತ ಗಲಾಟೆಗಳಾಗಿದ್ನು ಕೂಡ ನಾವು ಗಮನಿಸಿದ್ವಿ. ಅಂದ್ರೆ ಒಂದು ಇಂತಹ ಯಾವುದೋ ಒಂದು ಪಥಸಂಚಲನ ನಡೀತೆ ಅಂದಾಗ ಅದಕ್ಕೆ ವಿರೋಧ ಮಾಡೋರಿದ್ರೆ ವಿರೋಧ ಮಾಡ್ಲಿಕ್ಕೆ ಕಾರಣ ಏನು, ಅದರ ಜೊತೆಗೆ ಈ ಪಥಸಂಚಲನದ ಉದ್ದೇಶ ಏನು, ಇಲ್ಲ RSS 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪಥಸಂಚಲನ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೋದು. ಅದ್ರ ಜೊತೆಗೆ ಇತರ ಸಂಘಟನೆಗಳು ಕೂಡ ಒಂದು ಪಥಸಂಚಲನ ಮಾಡ್ಲಿಕ್ಕೆ ಅವತ್ತೇ ಅನುಮತಿಯನ್ನು ಕೇಳಿರೋ ಹಿನ್ನೆಲೆಯಲ್ಲಿ ಒಂದಕ್ಕೊಂದು ಏನಾದ್ರೂ ಅಲ್ಲಿ ಗಲಾಟೆಗಳು ಆಗ್ಬೋದಾ, ಕ್ಲಾಶ್ಗಳು ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಒಂದು ಶಾಂತಿ ಸಭೆಯನ್ನು ನಡೆದು ಎಲ್ಲರೂ ಕೂಡ ಏಕಕಾಲಕ್ಕೆ ಆಗಲಿಲ್ಲ ಅಂದ್ರೆ ಪೊಲೀಸರು ಭದ್ರತೆಯನ್ನು ಕೊಡ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿ ಅದರ ಸಮಯವನ್ನು ಕೂಡ ಇವರು ಬದಲಾಯಿಸ್ಕೊಳ್ಬಹುದು. ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಇಬ್ಬರ ನಡುವೆ ಕೂಡ ಒಂದು ಏನು ಯಾವ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇವರು ಅಲ್ಲಿ ಚರ್ಚೆಯನ್ನು ಮಾಡಿ ನಿರ್ಧಾರಗಳನ್ನ ಕೈಗೊಳ್ಬಹುದು. ಈ ಎಲ್ಲದರ ಕುರಿತಂತೆ ಇವತ್ತು ಹೈಕೋರ್ಟ್ಗೆ ಏನು ಇವರು ವರದಿಯನ್ನ ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಇದಾದ ನಂತರ ಹೈಕೋರ್ಟ್ ನಲ್ಲಿ ಇದರ ಅರ್ಜಿ ಪರಿಶೀಲನೆ ಆಗುತ್ತೆ. ವರದಿಯ ನಂತರ ಅರ್ಜಿಯನ್ನು ಇತ್ಯರ್ಥಗೊಳಿಸುವಂತದ್ದು. ಒಂದು ಕಡೆ ಪಥಸಂಚಲನವನ್ನ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಇಲ್ಲ ಅಂದ್ರೆ ಅದನ್ನ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಏನೋ ಜಿಲ್ಲಾಡಳಿತ ಕೊಟ್ಟಿರೋ ವರದಿ ಆಗಿರ್ಬೋದು, ಇಲ್ಲ ಪೊಲೀಸ್ ಇಲಾಖೆ ಕೊಟ್ಟಿರುವ ವರದಿಗಳಿರ್ಬೋದು, ಇಲ್ಲ ಸರ್ಕಾರದ ಕಡೆಯಿಂದ ಏನಾದ್ರೂ ಬಂದಿರುವಂತಹ ಅಂಶಗಳಿರ್ಬೋದು. ಮತ್ತೊಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ಒಂದು ವೇಳೆ ನಿಮ್ಗೆ ಭದ್ರತೆಯನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೇಂದ್ರದಿಂದ ನಾವು ಆರ್ಮಿಯನ್ನ ಕರ್ಸ್ಕೊಳ್ತೀವಿ, ಅದಕ್ಕೂ ಕೂಡ ನೀವು ಅವಕಾಶವನ್ನ ಮಾಡ್ಕೊಡ್ಬೋದು. ಅದು ಒಂದೇ ಕಾರಣಕ್ಕೆ ನೀವು ಪಥಸಂಚಲನವನ್ನ ಬೇಡ ಅಂತ ತಿರಸ್ಕಾರ ಮಾಡಬಾರದು ಅಂತಾನು ಕೂಡ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.